ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ನಮ್ಮ ಜೊತೆ ಈಗ ಡೆವಿಲ್ ಸಿನಿಮಾದ ಕ್ಯೂಟ್ ಆಗಿರೋ ಹೀರೋಯಿನು ರಚನಾ ಅವರು ಇದ್ದಾರೆ. ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ನಾನು ಸಖತ್ತಾಗಿದೆ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ನಗು ಅಂದರೆ ತುಂಬ ಜನಕ್ಕೆ ಇಷ್ಟ ಅಪ್ಪ, ಎಲ್ಲ ಫ್ಯಾನ್ಸ್. ಥ್ಯಾಂಕ್ ಯು. ಸೊ ಡೆವಿಲ್ ಸಿನಿಮಾದ ಮೊದಲನೇ ಪ್ರೆಸ್ ಮೀಟ್ ಇವತ್ತಾಯಿತು. ಸೊ ಇಷ್ಟು ದಿನ ನೀವು ಇಂಟರ್ವ್ಯೂಗಳು ಕೊಡ್ತಾ ಇದ್ರಿ, ಹಾಗೆ ಫ್ಯಾನ್ಸ್ ಮೀಟು ಅದು ಇದು ಮಾಡ್ತಾ ಇದ್ರಿ. ಬಟ್ ಫಸ್ಟು ಮೀಟು ಹೆಂಗಿತ್ತು, ಏನು? ಖುಷಿ ಆಯಿತು ಸರ್. ನೀವನ್ನೆಲ್ಲ ಅಲ್ಲಿ ನೋಡಿದಾಗ ಒಂದ್ಸತಿ ಗಾಬರಿನೂ ಆಯಿತು, ಬಿಕಾಸ್ ಇದು ಫಸ್ಟ್ ಟೈಮ್ ಎಲ್ಲ ನಡಕ್ತಾ ಇದ್ದೆ. ಬಟ್ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಆ್ಯಂಡ್ ನೀವು ದ ವೇ ನೀವೆಲ್ಲರೂ ಸಪೋರ್ಟ್ ಮಾಡಿರೋದು, ಬರೀ ಸಿನಿಮಾದ ಬಗ್ಗೆ ಮಾತಾಡ್ಕೊಂಡಿರೋದು ಖುಷಿ ಆಯಿತು. ಅದೇ ಡೆವಿಲ್ ಸಿನಿಮಾದಲ್ಲಿ ಪ್ರಕಾಶ್ ಸರ್ ಹೇಳಿದ್ರು 2 ಸಲ ಕರೆಸಿದ್ವಿ, ಆಡಿಷನ್ ಅದು ಇದೆಲ್ಲ ಮಾಡಿಸಿದ್ವಿ ಅದು ಇದು ಅಂತ. ಸೊ ಈ ಥರದೊಂದು ದೊಡ್ಡ ಸಿನಿಮಾ, ನಿಮ್ಗೊಂದು ಕಾಲು ಬರುತ್ತೆ, ಅದಾದಮೇಲೆ ಒಂದು ಆಡಿಷನ್ನು, ಆ ಪ್ರೋಸೆಸ್ ಎಲ್ಲ ಹೆಂಗಿತ್ತು ಮೇಡಮ್? ಅಂದರೆ ಆ್ಯಕ್ಚುಲಿ ಟಫೆಸ್ಟ್ ಸೀನ್ ಕೊಟ್ವಿ ಅಂತ. ಯಾವ ಸೀನ್ ಅದು, ಏನು ಅಂತ ಹೇಳ್ಬೋದು ಏನಾದರೂ? ಯಾವ ಸೀನ್ ಅನ್ನೋಕ್ಕಿಂತ ಅಥವಾ ಯಾವ ಥರದ್ದು ಎಮೋಷನ್? ಹೇಳಿದೆ ಅಲ್ವಾ ಸರ್, ಅಂದರೆ ಮೊದಲನೇ ಆಡಿಷನ್ಸಲ್ಲೇ ನಾನು ಸೆಲೆಕ್ಟ್ ಆಗಿರೋದು. ಅಂದರೆ ಸೆಲೆಕ್ಟ್ ಅದು ಆಗಿದ್ದೆ ಅಂತ ನನಗೆ ಗೊತ್ತಿಲ್ಲ, ನಿನ್ನೆ ಕಾಂತರಾಜ್ ಸರ್ ಹೇಳಿರೋದು. ಬಟ್ ಆದರೂ ಅವ್ರಿಗಿರತ್ತಲ್ವ ಈ ಅಂದರೆ ಅದರಲ್ಲಿ ಇರೋವಂಥ ಕಷ್ಟಕರವಾದಂಥ ಸನ್ನಿವೇಶನ ನನಗೆ ಕೊಟ್ಟರು ಆಡಿಷನ್ಸಲ್ಲಿ. ಎಂಟೈರ್ ಡೆವಿಲ್ ಸಿನಿಮಾದಲ್ಲಿರುವಂಥ ಒಂದು ಟಫೆಸ್ಟ್ ಸಿಚುವೇಶನ್ ನನಗೆ ಕೊಟ್ಟಾಗ ನಾನು ಅದನ್ನು ಪರ್ಫಾರ್ಮ್ ಮಾಡಿದ್ರೆ ಓಕೆ ಇವಳು ಮಾಡ್ತಾಳೆ ಅಂತ ಅವರು ಫಿಕ್ಸ್ ಆಗಿದ್ರು. ಸೊ ಅದನ್ನು ನಾನು ಮಾಡಿದೆ. ಸೊ ಆ ಒಂದು ಪಾತ್ರ ಅಂದರೆ ಹೌ ಡು ಐ ಟೆಲ್ ಯು, ಆ ಒಂದು ಸನ್ನಿವೇಶನ ನಾವು ಮಾಡಿರೋದ್ರಿಂದ ನಾನು ಇವತ್ತು ಡೆವಿಲ್ಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿರೋದು. ಅದೇ ಫಸ್ಟ್ ಟೈಮು ಮೀಟಿಂಗ್ ವಿತ್ ದರ್ಶನ್ ಸರ್ ಹೆಂಗಿತ್ತದು? ಮ್ಯಾಜಿಕಲ್ ಮೂಮೆಂಟ್, ಫ್ಯಾನ್ ಮೂಮೆಂಟ್, ಖುಷಿ ಆಯಿತು. ಫಸ್ಟ್ ಟೈಮ್ ಅವ್ರನ್ನ ನೋಡಿದ ತಕ್ಷಣವೇ ಅವ್ರ ಪರ್ಸ್ನಾಲಿಟಿ ಅದು ನೋಡಿದ ತಕ್ಷಣವೇ ತುಂಬ ಖುಷಿ ಆಯಿತು. ಒಂಥರ ಫಿಲ್ಮಿ ಥರನೇ ಅನಿಸ್ಬಿಡ್ತು. ದರ್ಶನ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಹೀರೋಯಿನ್ಗೆ, ಅವ್ರಿಗೆ ತುಂಬ ತಮಾಷೆ ಮಾಡ್ತಾ ಇರ್ತಾರೆ, ಕಾಮಿಡಿ ಎಲ್ಲ ಮಾಡ್ತಿರ್ತಾರೆ, ರೇಗಿಸ್ತಾ ಇರ್ತಾರೆ. ನಿಮ್ಗೆ ಏನಂತ ಕರಿತಾ ಇದ್ರು, ಹೆಂಗೆಲ್ಲ ತಮಾಷೆ ಮಾಡ್ತಾಯಿದ್ರು? ಕರೆಯೋದಕ್ಕಿಂತ ತುಂಬ ಕಾಲು ಎಳಿತಾ ಇದ್ರು, ತುಂಬ ಪ್ರ್ಯಾಂಕ್ಸ್ ಮಾಡ್ತಾ ಇದ್ರು ಪ್ರಕಾಶ್ ಸರ್. ಮತ್ತು ಹೌದು, ಸಿಕ್ಕಾಪಟ್ಟೆ ಪ್ರ್ಯಾಂಕ್ಸ್ ಮಾಡ್ತಾ ಇದ್ರು ಪ್ರಕಾಶ್ ಸರ್ ಮತ್ತು ದರ್ಶನ್ ಸರ್ ಸೇರಿಬಿಟ್ಟು. ಸೊ ಎಷ್ಟೋ ಸತಿ ಅಂದರೆ ತುಂಬ ಸತಿ ನಾನು ಹತ್ತಿದ್ದೀನಿ ಕೂಡ ಇವರಿಬ್ಬರು ಪ್ರ್ಯಾಂಕ್ಸ್ ಮಾಡಿರೋದ್ರಿಂದ. ಸೊ ಇದೆಲ್ಲ ನಡೀತಾ ಇದೆ ಸೆಟ್ಟಲ್ಲಿ. ಈಗ ಎಲ್ಲರಿಗೂ ಕೆಲವೊಬ್ಬರು ಸ್ಟಾರ್ಸ್ ಜೊತೆ ಸಿನಿಮಾ ಮಾಡಬೇಕಂತ ಇರುತ್ತೆ ಹೀರೋಯಿನ್ಗೆ. ಆಸೆ ನಿಮಗೆ ನೆರವೇರಿದೆ. ದರ್ಶನ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಒಂದು ವೈಬದು, ಫ್ಯಾಮಿಲಿಯಲ್ಲಾಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಹೌದಾ ಹೌದಾ ಅನ್ನೋದೊಂದು ಕೇಳ್ತಾ ಇರ್ತಾರೆ. ಸೊ ಅದು ಹೆಂಗಿತ್ತು ಅಂತ, ಹಿಂಗೆ ನಿಮ್ಗೆ ಹೆಂಗೆ ಟ್ರೀಟ್ ಮಾಡ್ತಿದ್ದಾರೆ ಎಲ್ಲರೂ ಅಂತ? ಅದೇ ಹೇಳ್ತಾ ಇಲ್ವಾ, ಅವ್ರದ್ದೊಂದು ಸಾಮ್ರಾಜ್ಯ ಸರ್ ಇದರಲ್ಲಿ. ನಾನು ಒಂದು ಭಾಗಿಯಾಗ್ತಾ ಇದ್ದೀನಿ ಅದಕ್ಕೆ ಅಂತ ಹೇಳ್ತಿರೋದೇ ದೊಡ್ಡ ವಿಚಾರ. ಸೊ ಎಲ್ಲರೂ ಅಷ್ಟು ನನಗೆ ಅಂದರೆ ನಾನು ಕನಸಲ್ಲೂ ಅಂದ್ಕೊಂಡಿಲ್ಲ ಈ ಲೆವೆಲಿಗೆ ಪ್ರೀತಿ ಕೊಡ್ತಾರೆ ಅವ್ರ ಸೆಲೆಬ್ರಿಟೀಸ್ ಅಂತ. ಸೊ ತುಂಬ ಖುಷಿ ಆಗುತ್ತೆ ಸರ್, ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಆ್ಯಂಡ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲವ್. ಸೊ ಸಾಂಗ್ ಶೂಟಿಂಗ್ ಒಂದು ಫಾರಿನಲ್ಲಿ ಮಾಡಿದ್ರೆ, ಅದು ಸಾಂಗ್ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಳೋದಂದ್ರೆ ತುಂಬ ಸ್ಟೈಲಿಶ್ ಆಗಿದೆ, ತುಂಬ ಬೋಲ್ಡ್ ಆಗಿದೆ. ಸೊ ಆ ಥರದ್ದು ಸಾಂಗು ನನಗೆ ಡೇ ಒನ್ನೇ ಡೆವಿಲ್ ಸ್ಕ್ರಿಪ್ಟ್ ಕೇಳಿದಾಗ ಇದನ್ನು ಮೆನ್ಷನ್ ಮಾಡೇ ಇದ್ದರು. ಒಂದು ರೊಮ್ಯಾಂಟಿಕ್ ಸಾಂಗ್ ಇರುತ್ತೆ, ಒಂದು ಡ್ಯುಯೆಟ್ ಸಾಂಗ್ ಇರುತ್ತೆ ಅಂತ. ಸೊ ವಿ ವರ್ ಆಲ್ ಪ್ರಿಪೇರ್ಡ್. ಆ್ಯಂಡ್ ಬಟ್ ಇಷ್ಟು ಅದ್ಭುತವಾಗಿ ಮೂಡಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಇದು ಎಕ್ಸ್ಪೆಕ್ಟೇಷನ್ಗೂ ಮೀರಿ ಬಂದಿದೆ. ಸೊ ಐ ಆಮ್ ಹ್ಯಾಪಿ. ಜನ ಇದನ್ನು ನಮ್ಮ ಪೇರ್ನ ಹಾಡಿ ಹೋಗಿಲ್ದಾಗ ಅದಕ್ಕೆ ಕೆಮಿಸ್ಟ್ರಿ ವರ್ಕ್ ಆಯಿತು ಅಂತ ಹೇಳಿದಾಗ ನಾವಲ್ಲಿ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕತೆ ಅಂತ ಅನಿಸ್ತು ಸರ್. ಅದೇ ಆ ಪೇಯ್ನ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರು. ದರ್ಶನ್ ಸರ್ಗೆ ಶೂಟಿಂಗ್ ಇದರಲ್ಲಿಂದ ಒಂದು ವೀಡಿಯೋ ವೈರಲ್ ಆಗಿತ್ತು, ಅದೇ ನಿಮ್ಮನ್ನು ಎತ್ಕೊಂಡಾಗ ಅದೊಂದು ಇದಾಯಿತು ಅನ್ನೋ ಥರದ್ದು. ಸೊ ಆ ಸೀನ್ ನೀವು ನೋಡಿದಾಗ ಹೆಂಗೆ ಅನ್ನಿಸ್ತು ನಿಮಗೆ? ಅದೇ ನಾವೆಲ್ಲ ಆ ಸಿಚುವೇಷನಲ್ಲಿ ಇದ್ದವರು ಸಹ, ಸನ್ನಿವೇಶದಲ್ಲಿ ಇದ್ದವರು ನಾವೆಲ್ಲ. ಬಿಕಾಸ್ ನಾನು ಅವ್ರ ಕೈಲಿದ್ದೆ, ನನಗೆ ಗೊತ್ತು ಅವ್ರ ಬಾಡಿ ಎಷ್ಟು ಶಿವರ್ ಆಗ್ತಿತ್ತು ಆ ಮೊಮೆಂಟಿಗೆ ಅಂತ. ಸೊ ಅದೇ ಪ್ರಕಾಶ್ ಸರ್ ಇವಾಗ ಸ್ಟೇಜಲ್ಲಿ ಕೂಡ ಹೇಳಿದ್ರು, ಎಷ್ಟು ಟ್ಯಾಬ್ಲೆಟ್ಸ್ ತುಂಬ್ಕೊಂಡು ಬಂದು ಇದು ಮಾಡ್ತಾ, ಎಷ್ಟು ಇಂಜೆಕ್ಷನ್ ತೊಗೊಂಡು ಬಂದು ಪರ್ಫಾರ್ಮ್ ಮಾಡ್ತಾಯಿದ್ರು ಅಂತ. ವಿ ಆಲ್ ಫೀಲ್ ಬ್ಯಾಡ್. ಐ ಜಸ್ಟ್ ಹೋಪ್ ಇದೆಲ್ಲ ಒಂದು ಮುಗಿದು ಆದಷ್ಟು ಬೇಗ ಅವ್ರು ಹುಷಾರಾಗಬಿಡಲಿ ಅಂತ ಆಶಿಸ್ತೀನಿ ಸರ್, ಅಷ್ಟೇ. ಫೈನಲಿ ಡೆವಿಲ್ ಬಗ್ಗೆ ರಿಲೀಸ್ ಆಗ್ತಿದೆ 11ನೇ ತಾರೀಕು. ನೀವು ಎಲ್ಲಿ ನೋಡ್ತಾ ಇದ್ದೀರಾ ಸಿನಿಮಾ, ಏನು ಎತ್ತ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಸರ್ಪ್ರೈಸ್. ಬಟ್ ಡೆಫಿನೆಟ್ಲಿ ಫಸ್ಟ್ ಡೇ ಫಸ್ಟ್ ಶೋನೇ. ಬಟ್ ಎಲ್ಲಿ ಏನು ಅಂತ ಇಟ್ಸ್ ಸರ್ಪ್ರೈಸ್ ಥಿಂಗ್. ಆದಷ್ಟು ಬೇಗ ಗೊತ್ತಾಗ್ಬಿಡುತ್ತೆ. ಮೇಡಮ್ ಇನ್ನೊಂದು, ಈಗ ಹೀರೋಯಿನ್ ಆಗಿದ್ದಾರೆ, ಆ್ಯಸ್ ಎ ಫ್ಯಾನ್ ಆಗಿ ನೀವು ದರ್ಶನ್ ಸರ್ಗೆ ಯಾವ ಸಿನಿಮಾ ನಿಮಗಿಷ್ಟ, ಹೆಂಗಿತ್ತು ಆ ಒಂದು ಫ್ಯಾನ್ ಮೂಮೆಂಟ್ ಎಲ್ಲ ನಿಮಗೆ ಹಿಂದೆ? ನನಗೆ ಅವ್ರ ಫೇವ್ರೆಟ್ ಸಾಂಗ್ ನಾನು ಎಲ್ಲ ಕಡೆ ಹೇಳಿರೋದು ಲಾಲಿ ಹಾಡು. ನನಗೆ ತುಂಬ ಇಷ್ಟವಾದಂಥ ಸಿನಿಮಾ ಅದು. ಆ್ಯಂಡ್ ಅಫ್ಕೋರ್ಸ್ ಐಮ್ ಅ ಫ್ಯಾನ್ ಗರ್ಲ್ ಮೂಮೆಂಟ್ ನನಗೆ ಸರ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣ. ಆ್ಯಂಡ್ ಖುಷಿ ಆಗುತ್ತೆ ಅಂತ ಸೂಪರ್ ಸ್ಟಾರ್ ಜೊತೆ ನನಗೊಂದು ಸ್ಕ್ರೀನ್ ಶೇರ್ ಮಾಡುವಂಥ ಅದೃಷ್ಟ ನನಗೆ ಸಿಕ್ಕಿದೆ ಅಂತ ಹೇಳ್ಕೊಳ್ಳೋಕೆ ಐ ಆಮ್ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು.